It's a drop top coupe. Said you wanna drive it down real soon. I just wanna love you like I do. Kissing. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಆ್ಯಂಡ್ ಮತ್ತೆ ವೆಲ್ಕಮ್. ನಿನ್ನೆ ರಾತ್ರಿ 3 ಅವರ್ ವಿಡಿಯೋ ಎಡಿಟ್ ಮಾಡಿ ಬೆಳಗ್ಗೆ ಎದ್ದು ನೋಡಿದ್ರೆ ವಿಡಿಯೋ ಕಂಪ್ಲೀಟಾಗಿ ಡೆಸ್ಟ್ರಾಯ್ ಆಗೋಗಿತ್ತು. ಒಂದು ಕ್ಲಿಪ್ ಕೂಡ ಕರೆಕ್ಟ್ ಆರ್ಡರ್ ಪೊಸಿಷನಲ್ಲಿ ಇರಲಿಲ್ಲ. ಸರಿ ಹೋಗಲಿ ಕೆಲಸ ಶುರು ಮಾಡೋಣ ಅಂತ ಹೇಳಿ ಕೆಲಸ ಶುರು ಮಾಡಿದ್ರೆ ನನ್ನ ಆಫೀಸ್ ಲ್ಯಾಪ್ಟಾಪ್ ಕ್ರ್ಯಾಶ್ ಆಗೋಗಿತ್ತು. ಅದನ್ನು ರಿಕವರ್ ಮಾಡೋ ಅಷ್ಟೊತ್ತಿಗೆ 1 ಅವರ್ ಆಯಿತು. ಅದಾದಮೇಲೆ ನೋಡಿದ್ರೆ ನಾನು 1 ತಿಂಗಳಿಂದ ಮೇಜರಾಗಿ ವರ್ಕ್ ಮಾಡ್ತಿರೋ ಸ್ಕ್ರಿಪ್ಟ್ ಕಂಪ್ಲೀಟಾಗಿ ಡೆಸ್ಟ್ರಾಯ್ ಆಗೋಗಿತ್ತು. ನಾನು ಏನೇ ಮಾಡಿದ್ರು ಅದನ್ನು ರಿಕವರ್ ಮಾಡೋಕ್ಕಾಗಲಿಲ್ಲ. ಅದು ಎಲ್ಲಿ ಸೇವ್ ಮಾಡಿದ್ದೀನೋ ಗೊತ್ತಿಲ್ಲ, ಏನೂ ರೀಸ್ಟೋರ್ ಮಾಡೋಕ್ಕಾಗಿಲ್ಲ. ಸೊ 1 ತಿಂಗಳಿಂದ ಮಾಡಿದ್ದು ಆಲ್ಮೋಸ್ಟ್ 8 ಅವರ್ಸ್ ಕೂತ್ಕೊಂಡು ಮತ್ತೆ ರೀಕಲೆಕ್ಟ್ ಮಾಡಿಕೊಂಡು ಆಲ್ಮೋಸ್ಟ್ ಮುಗಿಸ್ದೆ. ಥ್ಯಾಂಕ್ ಗಾಡ್ ನಮ್ಮ ಲೀಡ್ ರಜಾ ಅಲ್ಲಿದ್ದಾರೆ. ಇನ್ನೊಂದು 10 ದಿವಸ ಅವ್ರು ಬರಲ್ಲ. ಸೊ ಈ 10 ದಿವಸದಲ್ಲಿ ಏನಾದರೂ ಮಾಡಿ ನಾನು ಅದನ್ನು ರಿಕವರ್ ಮಾಡಲೇಬೇಕು ಅಟ್ ಎನಿ ಕಾಸ್ಟ್. ಇಷ್ಟೆಲ್ಲದ್ರ ಮಧ್ಯೆ ನನ್ನ ಫ್ರೆಂಡ್ ಫೋನ್ ಮಾಡಿದಾಗ ಟೈಮ್ ಆಲ್ರೆಡಿ 6:30 ಆಗೋಗಿತ್ತು. ತುಂಬ ಹೊಟ್ಟೆ ಹಸಿವಾಗ್ತಾಯಿದೆ. ಬೆಳಗ್ಗಿಂದ 1 ಲೋಟ ಕಾಫಿ, 1 ಲೋಟ ಟೀ 2 ಮಾತ್ರ ಕುಡ್ದಿದ್ದೀನಿ. ಇನ್ನೇನೂ ತಿಂದಿಲ್ಲ, ಏನೂ ಕುಡ್ದಿಲ್ಲ. ಸೊ ಫುಲ್ ಹೊಟ್ಟೆ ಹಸಿವಾಗ್ತಾ ಇದೆ ಅಂದ್ಬಿಟ್ಟು ನನ್ನ ಫ್ರೆಂಡ್ನ ಎಲ್ಲಾದರೂ ಹೊರಗಡೆ ಹೋಗೋಣ, ಊಟ ಮಾಡ್ಕೊಂಡು ಬರೋಣ ಅಂತ ಕೇಳಿದೆ. ಮೀನ್ ವೈಲ್ ಒಂದು ಸ್ವಲ್ಪ ವಿಡಿಯೋ ಎಡಿಟ್ ಮಾಡಿ ನನ್ನ ಫ್ರೆಂಡ್ಗೋಸ್ಕರ ಕಾಯ್ತಾ ಇದ್ದೀನಿ. ಐ ಥಾಟ್ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ತಿಂತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತ ತೋರಿಸೋಣ ಅಂತ ಅಂದ್ಕೊಂಡೆ. ಹೇಗಿದ್ರು ರಾತ್ರಿ ಆಗ್ತಾ ಬಂತು ಅಂತ ನೈಟ್ ಟೈಮ್ ಮಾಡೋ ಸ್ಕಿನ್ ಕೇರ್ ರೊಟೀನ ಸ್ವಲ್ಪ ತೋರಿಸ್ತೀನಿ ನೋಡಿ. ಫಸ್ಟ್ ಫೇಸ್ ವಾಶ್ ಆಗಿದ ತಕ್ಷಣ ನಾನು ಯೂಸ್ ಮಾಡೋದು ಸೆರಾವೆದು ರೆಟಿನಾಲ್. ಆ್ಯಂಡ್ ರೆಟಿನಾಲ್ ಆದಮೇಲೆ ಐ ವಿಲ್ ಯೂಸ್ ಇದು ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು ರೈಸ್ ಟೋನರ್, ಕೊರಿಯನ್ ಬ್ರ್ಯಾಂಡ್ ಆಮ್ ಫ್ರಮ್ ಅಂತ. ಇದರಲ್ಲಿ ನಯಾಸಿನಮೈಡು ಇರುತ್ತೆ. ಸೊ ದೆರ್ ಇಸ್ ನೋ ನೀಡ್ ಟು ಪರ್ಚೇಸ್ ಎಕ್ಸ್ಟ್ರಾ ನಯಾಸಿನಮೈಡ್. ದಿಸ್ ಇಸ್ ದ ಬೆಸ್ಟ್. ಅದಾದಮೇಲೆ ಐ ವಿಲ್ ಗೋ ವಿತ್ ಮಾಯ್ಶ್ಚರೈಸರ್. ನಾನು ಯೂಸ್ ಮಾಡೋದು ಲಾರಿಶ್ ಪೊಸೆ ಅಂತ. ನನ್ನ ಸ್ಕಿನ್ ತುಂಬ ಡ್ರೈ ಇರೋದ್ರಿಂದ ನನಗಿದು ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಲಾರಿಶ್ ಪೊಸೆ ಮಾಯ್ಶ್ಚರೈಸರ್. ಆ್ಯಂಡ್ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಐ ಆಮ್ ಆಲ್ಸೋ ಅಪ್ಲೈಯಿಂಗ್ ಸನ್ಸ್ಕ್ರೀನ್. ಇದು ಕೂಡ ಲಾರಿಶ್ ಪೊಸೆ ಸನ್ಸ್ಕ್ರೀನೇ. ಇದು ತುಂಬ ಡ್ರೈ ಸ್ಕಿನ್ ಅವ್ರಿಗೆ ಲಾರಿಶ್ ಪೊಸೆ ಈಸ್ ಆಬ್ಸಲ್ಯೂಟ್ ಸೇವರ್. ನನಗಂತೂ ತುಂಬ ಚೆನ್ನಾಗಿ ವರ್ಕ್ ಆಯಿತು. ನಿಮಗೆ ವರ್ಕ್ ಆಗುತ್ತಾ ಅಂತ ನೋಡಿ. ದಿಸ್ ಈಸ್ ಫಾರ್ ಡ್ರೈ ಸ್ಕಿನ್ ಪೀಪಲ್. ಆ್ಯಂಡ್ ದ ಸೆರಾವೆ ಅಂಡರ್ ಐ. ಇಷ್ಟು ರೆಕಾರ್ಡ್ ಮಾಡೋ ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಬಂದೇ ಬಿಟ್ಟಿದ್ರು. ಸೊ ಹೊರಗಡೆ ಹೋಗಿ ನೋಡಿದ್ರೆ ಫುಲ್ ಮಳೆ ಬೇರೆ ಇತ್ತು. ಅದಕ್ಕೆ ಹೋಗ್ಲಿ ಡಿನ್ನರ್ ಯಾಕೆ, ಮಳೆಯಲ್ಲಿ ಚಾಟ್ಸ್ ತಿನ್ನಬೇಕು ಅಂತ ಅನಿಸ್ತು. ಸೊ ವಿ ವೆಂಟ್ ಟು ಇಂಡಿಯಾ ಚಾಟ್ ಕೆಫೆ. ಇದು ನಮ್ಮ ಮನೆಗೆ ಒಂದು 2 ಕಿಲೋಮೀಟರ್ಸ್ ದೂರದಲ್ಲಿರುತ್ತೆ. ನಾವು ಮಂಡೇ ಹೋಗಿದ್ವಿ ಅಂತ ಖಾಲಿ ಇತ್ತು ಅನಿಸುತ್ತೆ. ಬಟ್ ಯೂಶಲಿ ಇಷ್ಟು ಖಾಲಿ ಅಂತೂ ಇರಲ್ಲ. ಆ್ಯಂಡ್ ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ, ಅರೌಂಡ್ 6:30. ಮೆನ್ಯೂ ಅಲ್ಲಿ ನೋಡಿದ್ರೆ $5 ಕಡಿಮೆ ಅಂತೂ ಏನೂ ಇಲ್ಲ. ನಾವು ನೋಡಿದ್ದು ಚಿಲ್ಲಿ ಫ್ರೈಸ್, ಮಸಾಲ ಪಾಪಡ್, ಗೋಬಿ, ವ್ರ್ಯಾಪ್ ಮತ್ತು ಕಾಫಿ ಮಿಲ್ಕ್ ಶೇಕ್ ತೊಗೊಂಡ್ವಿ. ಇದಿಷ್ಟಕ್ಕೆ $40 ಬಿಲ್ ಆಯಿತು. ಅಂದರೆ ಆಲ್ಮೋಸ್ಟ್ 3,300 ರುಪೀಸ್ ಆಯಿತು. ಇದರಲ್ಲಿ ಕಾಫಿ ಮಿಲ್ಕ್ ಶೇಕ್ ಇಸ್ ಮೈ ಫೇವ್ರೆಟ್. ಅದು ತುಂಬಾ ಚೆನ್ನಾಗಿರುತ್ತೆ. ನಾನು ಯಾವಾಗಾದರೂ ಇಲ್ಲಿಗೆ ಬರಲಿ ನಾನು ಕಾಫಿ ಮಿಲ್ಕ್ ಶೇಕ್ ಕುಡಿದೆ ಅಂತೂ ಹೋಗಲ್ಲ. ಅಟ್ಲೀಸ್ಟ್ ನಾನು ಟೇಸ್ಟ್ ಆದರೂ ಮಾಡ್ತೀನಿ. ಆರ್ಡರ್ ಮಾಡಿ ಬಿಲ್ ಪೇ ಮಾಡಿದಾದಮೇಲೆ ನಿಮಗೆ ವ್ರ್ಯಾಪ್ಗೆ ಸೈಡ್ಗೆ ಏನು ಬೇಕು ಅಂತ ಕೇಳಿದ್ರು. ಇಲ್ಲಿ ವೆಜಿ ಸ್ಯಾಲಡ್ ಮತ್ತು ಪೊಟ್ಯಾಟೊ ಸ್ಯಾಲಡ್ ಅಂತ ಅಂದರು. ಸೊ ಆ ಡಿಸ್ಕಷನಲ್ಲಿ ನಾವು ಯಾವ್ದು ಚೆನ್ನಾಗಿರುತ್ತೆ, ಯಾವ್ದು ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡು ದೆನ್ ಐ ರೀಕಲೆಕ್ಟೆಡ್ ಮೈ ಮೆಮರಿ. ಆ್ಯಂಡ್ ಅದು ನಂಗೆ ನನಗೆ ಗೊತ್ತಿಲ್ಲ. ಲಾಸ್ಟ್ ಟೈಮ್ ನಾನು ಪೊಟ್ಯಾಟೊ ಪೊಟ್ಯಾಟೊ ಸ್ಯಾಲಡ್ ಒಂಚೂರು ಇಷ್ಟ ಟ್ರೈ ಆಗಿಲ್ಲ. ಮಾಡಿದ್ದೆ, ಚೆನ್ನಾಗಿರಲಿಲ್ಲ. ತುಂಬ ಸ್ಮ್ಯಾಶ್ ಮಾಡಿ ಚೆನ್ನಾಗಿರಲಿಲ್ಲ. ಅದಕ್ಕೆ ಜಸ್ಟ್ ಉಪ್ಪು ಹಾಕಿ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಯಾ ನಾನು ಇಲ್ಲ ತೊಗೋಬೇಡ, ಅದು ಚೆನ್ನಾಗಿರಲ್ಲ ಅಂತ ನನ್ನ ಫ್ರೆಂಡ್ನ ಕನ್ವಿನ್ಸ್ ಮಾಡಿ ಇದು ಮಸಾಲ ಫ್ರೈಸ್ ಆಲ್ಮೋಸ್ಟ್ 800 to 900 ರುಪೀಸ್ ಆಯಿತು. ಇದು ಕಾಫಿ ಮಿಲ್ಕ್ ಶೇಕ್. ಇದು ಕಾಫಿ ಥರ ಟೇಸ್ಟ್ ಆಗುತ್ತೆ ಆ್ಯಂಡ್ ಮಿಲ್ಕ್ ಶೇಕ್ ಸಹ ಹೌದು. ಇದು ಆಲ್ಮೋಸ್ಟ್ 400 to 500 ರುಪೀಸ್ ಆಯಿತು. ಆ್ಯಂಡ್ ಪನ್ನೀರ್ ರ್ಯಾಪ್ ಆಲ್ಮೋಸ್ಟ್ 700 to 800 ರುಪೀಸ್. ಮಸಾಲ ಪಾಪಡ್ ಒಂದು 400 ರುಪೀಸ್ ಆ ಥರ ಏನೋ ಆಯಿತು.
ಆ್ಯಂಡ್ ನೆಕ್ಸ್ಟ್ ಈಸ್ ಗೋಬಿ ವಿಚ್ ಇಸ್ 1100 ರುಪೀಸ್ ಏನೋ ಆಯಿತು. ಬಟ್ ಗೋಬಿ ಟೇಸ್ಟ್ ಮಾತ್ರ ಅಷ್ಟೇ ಚೆನ್ನಾಗಿತ್ತು. ಸೊ ಹೀಗೆ ನಾನು ಯೂಶಲಿ ನನ್ನ ವರ್ಕ್ ಬ್ಯುಸಿ ಡೇಸ್ನ ಸ್ಪೆಂಡ್ ಮಾಡೋದು. ಡೂ ಲೆಟ್ ಮಿ ನೋ ಇನ್ ದ ಕಾಮೆಂಟ್ಸ್ ಹೌ ವಿಲ್ ಯು ಸ್ಪೆಂಡ್. ಆಲ್ಸೋ ನಾನು ಬಂಗಾರಪೇಟೆ ಚಾಟ್ಸ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಕಾಮೆಂಟ್ಸಲ್ಲಿ ತಿಳಿಸಿ ನಿಮಗೆ ಯಾವ ಚಾಟ್ ಪ್ಲೇಸ್ ತುಂಬ ಇಷ್ಟ ಅಂತ. ಆ್ಯಂಡ್ ಪ್ಲೀಸ್ ಡೂ ಲೈಕ್, ಫಾಲೋ, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.